ನಮಸ್ಕಾರ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಕೊಪ್ಪ ಶಾಖೆಯ ಉಪಾಧ್ಯಕ್ಷರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಕಾನೂನು ಸಲಹೆಗಾರರು ನಾವೆಲ್ಲರೂ ಸೇರಿ ಕೇಂದ್ರ ಕಚೇರಿಯ ಆದೇಶದಂತೆ ದಿನಾಂಕ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಮಗೆ ಕೇಂದ್ರ ಕಚೇರಿಯಿಂದ ರಾಜ್ಯಾಧ್ಯಕ್ಷರು ಆದೇಶ ಮಾಡಿದರು. ಅದರಂತೆ ಈ ದಿನ ಕೂರಬೇಕಿತ್ತು. ಆದರೆ ನಿನ್ನೆ ಸಂಜೆ ನಾವು ಏನಿದೆ ಈ ಒಂದು ಮುಷ್ಕರಕ್ಕೆ ಕೂರೋದಕ್ಕಿಂತ ಮುಂಚೆ ಸರ್ಕಾರ ನಮ್ಮ ಒಂದು ಮುಷ್ಕರದ ಮಧ್ಯಪ್ರವೇಶ ಮಾಡಿ ಈ ಮುಷ್ಕರವನ್ನು ಹಿಂಪಡಿಬೇಕು ಅಂತೇಳಿ ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಸುತ್ತೋಲೆಯನ್ನು ಕಳಿಸಿತ್ತು. ಅದರಂತೆ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಈ ದಿನ ನಾವು ಈ ಧರಣಿಯನ್ನು ರಾಜ್ಯದಾದ್ಯಂತ ಕೂರೋದಿಲ್ಲ. ಎಲ್ಲರೂ ಕೂಡ ನಾವು ಈ ಮುಷ್ಕರವನ್ನು ಹಿಂಪಡಿತಾ ಇದ್ದೀವಿ. ಸರ್ಕಾರ ನಮ್ಮೆಲ್ಲರ ಆಶಯಗಳನ್ನು, ನಮ್ಮ ಭರವಸೆಗಳನ್ನು ಈಡೇರಿಸುತ್ತೆ, 100ಕ್ಕೆ 100% ಅದು ಈಡೇರಿಸುತ್ತೆ ಅನ್ನೋ ನಂಬಿಕೆ ನಮಗೆಲ್ಲರಿಗೂ ಇದೆ. ಹಾಗೂ ಪ್ರತಿಯೊಂದು ಶಾಖೆಗಳಿಗೂ ಎಲ್ಲ ಸಂಘ ಸಂಸ್ಥೆಗಳಿಗೂ ಬೆಂಬಲ ನೀಡಿವೆ. ಅದೇ ರೀತಿ ನಮ್ಮ ಕೊಪ್ಪ ಶಾಖೆಗೆ ಬೆಂಬಲ ನೀಡಿರುವಂಥ ಹಲವಾರು ಸಂಘ ಸಂಸ್ಥೆಗಳು, ಮೀಡಿಯಾಗಳಿವೆ. ಅದೆಲ್ಲರನ್ನ ನಮ್ಮ ಶ್ರೀ ರಾಮಪ್ಪರವರು ಎಲ್ಲರಿಗೂ ವಂದನೆಯ ಮುಖಾಂತರ ತಮಗೆಲ್ಲರಿಗೂ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಅಭಿಷೇಕ್ ಸರ್, ಸಹ್ಯಾದ್ರಿ ಸಮಾಚಾರ ಮೀಡಿಯಾ ಕೊಪ್ಪ, ಲಯನ್ಸ್ ಕ್ಲಬ್ ಕೊಪ್ಪ, ರೋಟರಿ ಕ್ಲಬ್ ಕೊಪ್ಪ, ಸೈಕಲ್ ಕ್ಲಬ್ ಕೊಪ್ಪ, ಬಂಟರ್ ಸಂಘ ಕೊಪ್ಪ, ಪತ್ರಕರ್ತರ ಸಂಘ ಕೊಪ್ಪ, ಪತ್ರಕರ್ತರ ಸಂಘ ಕೊಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆ ಕೊಪ್ಪ, ಆಟೋ ಚಾಲಕರ ಸಂಘ ಕೊಪ್ಪ, ಸಮನ್ವಯ ಆಟೋ ಚಾಲಕರ ಸಂಘ ಕೊಪ್ಪ, ನಾಗರಾಜ್ ಪತ್ರಕರ್ತರು ಸುದ್ದಿಮನೆ ಕೊಪ್ಪ, ಪಾಂಡುರಂಗ ಸರ್ ಯೂಟ್ಯೂಬ್ ಚಾನಲ್ ಕೊಪ್ಪ, ಅರುಣ ಸಾಗರ್ ಪತ್ರಕರ್ತರು ಕೊಪ್ಪ ಹಾಗೂ ಆಡಳಿತಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಕೊಪ್ಪ, ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಕೊಪ್ಪ, ಸಮಸ್ತ ಕೊಪ್ಪದ ಜನತೆಗೆ ವರ್ತಕರ ಸಂಘ ವರ್ತಕರ ಸಂಘ ಕೊಪ್ಪ, ಈ ಎಲ್ಲ ಜನತೆಗೆ ನಮಗೊಂದು ಬೆಂಬಲವಾಗಿ ನಿಂತಿದೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಾನೂನು ಸಲಹೆಗಾರರಾದಂತಹ ಶ್ರೀ ಕಿಶೋರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತೇನೆ. ನಾವೀಗ ಏನು ಪೌರ ಕಾರ್ಮಿಕರು, ನೀರು ಸರಬರಾಜು ನೌಕರರು, ಹೊರಗುತ್ತಿಗೆ ನೌಕರರು, ಅಕೌಂಟೆಂಟು, ಡ್ರೈವರ್ಗಳು, ಚಾಲಕರು ಎಲ್ಲರ ಪರವಾಗಿ ಒಂದು ರಾಜ್ಯಾದ್ಯಂತ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ಮುಷ್ಕರವನ್ನು ಕೈಗೊಂಡಿದ್ವಿ. ಆದರೆ ನಿನ್ನೆ ಅಲ್ಲಿ ಸದನ ಇರೋದ ಕಾರಣ, ಬೆಳಗಾವಿ ಅಧಿವೇಶನ ಇರೋದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಚಿವರೊಂದಿಗೆ ಮಾತನಾಡಿ ಈ ಒಂದು ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸ್ತೀವಿ, ತಾವು ಯಾವುದೇ ಮುಷ್ಕರವನ್ನು ಹಿಂಪಡಿಬೇಕು ಅಂತ ಆದೇಶ ಮಾಡಿದರು. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಅವ್ರ ಜೊತೆ ಚರ್ಚೆ ನಡೆಸಿ ಈ ಒಂದು ಮುಷ್ಕರವನ್ನು ತಾತ್ಕಾಲಿಕವಾಗಿ ಹಿಂಪಡೆದಿರ್ತಾರೆ. ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ನಮಗೂ ಕೂಡ ನಂಬಿಕೆ ಇದೆ, ಸರ್ಕಾರದ ಮೇಲೆ ಭರವಸೆ ಇದೆ. ಹಾಗಾಗಿ ಈ ಒಂದು ಮುಷ್ಕರವನ್ನು ನಾವಿವತ್ತು ತಾತ್ಕಾಲಿಕವಾಗಿ ಹಿಂಪಡಿತಾ ಇದ್ದೀವಿ. ಈ ಒಂದು ಮುಷ್ಕರಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೊಪ್ಪದ ಎಲ್ಲ ಜನತೆಯವರು ಸಹ, ಎಲ್ಲ ಸಂಘ ಸಂಸ್ಥೆಯವರು ಹಾಗೂ ಎಲ್ಲ ನಾಗರಿಕರು, ಎಲ್ಲ ಇಲಾಖೆ ವರ್ಗದವರು ಎಲ್ಲರೂ ಸಹ ನಮಗೆ ಬೆಂಬಲವನ್ನು ನೀಡಿರ್ತಾರೆ. ಹಾಗಾಗಿ ಎಲ್ಲರಿಗೂ ಸಹ ನಮ್ಮೆಲ್ಲ ಕೊಪ್ಪ ಪೌರ ನೌಕರರ ಸಂಘ ಕೊಪ್ಪ ಶಾಖೆ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಾ, ಹಾಗೆ ಎಲ್ಲರ ಸಹಕಾರಕ್ಕಾಗಿ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಕೊಪ್ಪ ಶಾಖೆಯ ಉಪಾಧ್ಯಕ್ಷರಾದಂತಹ ಶ್ರೀ ಮುತ್ತುರಾಜ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ, ಧನ್ಯವಾದಗಳನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಅಧ್ಯಕ್ಷ ಕೊಪ್ಪ ಚಿತ್ರದುರ್ಗ ಅವರ ಆದೇಶದ ಮೇರೆಗೆ ನಾವು ಈ ಮುಷ್ಕರವನ್ನು ಕೈಗೊಂಡಿದ್ದು ಈಗ ಸರ್ಕಾರ ವತಿಯಿಂದ ಮಾನ್ಯ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆ ನಾವು ತಾತ್ಕಾಲಿಕವಾಗಿ ನಮ್ಮ ಮುಷ್ಕರವನ್ನು ಹಿಂಪಡಿತಾ ಇದ್ದೀವಿ. ಆದರೆ ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ನೌಕರರು, ಕೊಪ್ಪ ಪಟ್ಟಣ ಪಂಚಾಯಿತಿಯ ಎಲ್ಲ ನೌಕರರು ಮತ್ತು ಹಾಗೂ ಸಂಘ ಸಂಸ್ಥೆಗಳಿಗೆ ನಾವು ಬೆಂಬಲ ಕೇಳಿದ್ದೀವಿ. ಬೆಂಬಲ ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರೆ. ಆದರೆ ಅವರಿಗೆಲ್ಲ ನಾವು ಧನ್ಯವಾದವನ್ನು ಅರ್ಪಿಸಿ ನಮ್ಮ ಮುಷ್ಕರವನ್ನು ನಾವು ಹಿಂಪಡಿತಾ ಇದ್ದೀವಿ. ನಮಸ್ಕಾರ.